ವ್ಯೂವರ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸೆಟಪ್ ಯಾವ ಥರ ಮಾಡೋದು, ಯಾವ ಥರ ಫಿನಿಶ್ ಮಾಡೋದ್ರ ಬಗ್ಗೆ ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಥರ್ಡ್ ಸೆಟಪ್ ಓಕೆ ಯಾವ ಥರ ಮಾಡೋದು ಅಂತ ನೋಡೋಣ. ಆಲ್ರೆಡಿ ನಾವು ಫಸ್ಟ್ ಸೆಟಪ್ ಇದನ್ನು, ಸೆಕೆಂಡ್ ಸೆಟಪ್ ಇದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಥರ್ಡ್ ಸೆಟಪ್ ಓಕೆ, ಥರ್ಡ್ ಸೆಟಪ್ಪಲ್ಲಿ ಹಿಂಗೆ ಇದೇ ಡೈರೆಕ್ಷನಲ್ಲಿ ಈ ಪೋರ್ಷನಿಂದ ಮಾಡೋಣ. ಅಂದರೆ ಈ ವ್ಯೂನ ಥರ್ಡ್ ಸೆಟ್ಟಿಂಗ್ ಮಾಡೋಣ. ಯಾವ ಥರ ಅಂದರೆ ವೈಸಲ್ಲಿ ಕ್ಲಾ ಮಾಡ್ಕೊಳ್ಳೋಣ. ಬಾಟಮಲ್ಲಿ ಅಪ್ ಟು ಇಲ್ಲಿವರೆಗೂ ಎರಡು ಕಡೆ ಓಕೆ ಕ್ಲಾ ಮಾಡ್ಕೊಂಬಿಟ್ಟು ಟಾಪಲ್ಲಿ ಯಾವ ಥರ ಮಿಷಿನಿಂಗ್ ಮಾಡೋದು ಅದನ್ನು ನೋಡೋಣ. ಓಕೆನಾ? ಸೇಮ್ ಸೆಟಪ್ ಯಾವ ಥರ ಮಾಡೋದು ಅಂದರೆ, ಲಾಸ್ಟ್ ಕಾಂಟೂರಲ್ಲಿ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಮೆಷಿನ್ ಸೆಟಪ್ ಹೋಗಿ, ಬಿಫೋರಾ ಆಫ್ಟರ್ ಕ್ಲಿಕ್ ಮಾಡಿ, ಅಗೇನ್ ಸೆಟಪ್ 2 ಬಂತು, ಸೇವ್ ಅಂಡ್ ಎಕ್ಸಿಟ್. ಓಕೆ, ನಿಮಗೆ ಥರ್ಡ್ ಕ್ಯಾಮ್ ಟ್ರೀ ಓಪನ್ ಆಯಿತು. ಟ್ರೀ ಓಪನ್ ಆದಮೇಲೆ ನಾವು ಏನು ಮಾಡಬೇಕು? ನೆಕ್ಸ್ಟು ಕೋಆರ್ಡಿನೇಟ್ ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಕೋಆರ್ಡಿನೇಟ್ ಸಿಸ್ಟಮ್ ನೆಕ್ಸ್ಟು ಆ್ಯಡ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ಪೇಸ್, ಜಸ್ಟ್ ಈ ಪೇಸ್ನ ಸೆಲೆಕ್ಟ್ ಮಾಡಿ. ಓಕೆ, ಇವಾಗ ಕೋಆರ್ಡಿನೇಟ್ ಸಿಸ್ಟಮ್ ಕ್ರಿಯೇಟ್ ಆಯಿತು. ನಮಗೆ ಇವಾಗ ಸೆಂಟರ್ಗೆ ಬೇಡ, ಯಾಕಂದರೆ ಆಲ್ರೆಡಿ ಎರಡು ಸೈಡ್ ನಮಗೆ ಫಿನಿಶ್ ಆಗಿದೆ. ಯಾವುದೋ ಒಂದು ಕಾರ್ನರ್ಗೆ ಫಿಕ್ಸ್ ಮಾಡೋಣ. ಅದು ಯಾವ ಥರ ಮಾಡೋದು? ಪಿಕ್ ಆರಿಜಿನ್ಗೆ ಹೋಗ್ಬಿಟ್ಟು ಈ ಕಾರ್ನರ್ನ ಸೆಲೆಕ್ಟ್ ಮಾಡಿ. ಇವಾಗ ಈ ಕಾರ್ನರ್ಗೆ ಆಪ್ಸೆಟ್ ಕ್ಲಿಕ್ ಆಯಿತು. ನೆಕ್ಸ್ಟು ಡೈರೆಕ್ಷನ್ ಬಂದ್ಬಿಟ್ಟು ರಾಂಗ್ ಇದೆ. ಝಟ್ನ ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಷನ್ನ ಫ್ಲಿಪ್ ಮಾಡಿ. ಓಕೆ, ಇವಾಗ ಎಕ್ಸ್ ಕರೆಕ್ಟ್ ಡೈರೆಕ್ಷನ್ ಬಂತು. ನಾವು ವೈಸಲ್ಲೇ ಈ ಪೇಸ್ನ ಹೋಲ್ಡ್ ಮಾಡಿರ್ತೀವಿ. ಓಕೆ, ಹಂಗಾಗಿ ನಿಮಗೆ ಇವಾಗ ಕರೆಕ್ಟ್ ಡೈರೆಕ್ಷನಲ್ಲಿ ಇದೆ. ಇದಾದ್ಮೇಲೆ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಇವಾಗ ಮ್ಯಾಕ್ 3 ಕ್ರಿಯೇಟ್ ಆಯಿತು. ಓಕೆನಾ? ನೆಕ್ಸ್ಟು ಮ್ಯಾಕ್ 3 ಹೋಗಿ ಸೆಟಪ್ 2 ಮೇಲೆ ರೈಟ್ ಕ್ಲಿಕ್ ಮಾಡಿ, ಆ್ಯಡ್ ಮಿಲ್ಲಿಂಗ್ ಆಪರೇಷನ್. ನೆಕ್ಸ್ಟ್ ಏನು ಮಾಡಬೇಕು? ಪೇಸಿಂಗ್ ಮಾಡಬೇಕು. ಪೇಸಿಂಗ್ ಮಾಡೋದು ನಾನೇನು ಮಾಡ್ತೀನಿ, ಪ್ರೊಫೈಲ್ನ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಮ್ಯಾಕ್ ನೋಡಿ 1 2 3 ಇದೆ. ನಾವು ಯಾವುದ್ರಲ್ಲಿ ಮಾಡಬೇಕು? 3 ಮಾಡಬೇಕು. 3ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನ್ಯೂ ಕಾಂಟೂರ್ಗೆ ಹೋಗ್ಬಿಟ್ಟು ಈ ಲೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಟೂಲ್ಗೆ ಹೋಗ್ಬಿಟ್ಟು ಆಲ್ರೆಡಿ ನಮ್ಮ ಹತ್ರ ಪೇಸ್ ಮಿಲ್ಸ್ ನಮ್ಮ ಟೂಲ್ ಹಿಸ್ಟ್ರಿಯಲ್ಲಿದೆ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಲೆವೆಲ್ಸ್ಗೆ ಹೋಗಿ ಅಪ್ಪರ್ ಲೆವೆಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಗೆ ಎಷ್ಟು ಸ್ಟಾಕ್ ಇದೆ? 2 mm ಸ್ಟಾಕ್ ಇದೆ ಮೇಲೆ. 2 mm ಕೊಡಿ. ನೆಕ್ಸ್ಟು ಡೆಪ್ತು ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಓಕೆ 0. ನೆಕ್ಸ್ಟು ಟೆಕ್ನಾಲಜಿಗೆ ಹೋಗ್ಬಿಟ್ಟು ಈಕ್ವಲ್ ಸ್ಟೆಪ್ ಡೌನ್ 0.5 ಡೆಪ್ತ್ ಆಫ್ ಕಟ್ ಫಸ್ಟು. ನೆಕ್ಸ್ಟು ಜಾಮೆಟ್ರಿ ಚೆಕ್ ಮಾಡಿ. ಇವಾಗ ಯಾವ ಡೈರೆಕ್ಷನ್ ಇದೆ? ಲೆಫ್ಟ್ ಡೈರೆಕ್ಷನ್ ಇದೆ. ನಮಗೆ 2 ಡೈರೆಕ್ಷನ್ ಕಟ್ ತೆಗಿಬೇಕು. ಸೊ ನಾ ಸೆಂಟರ್ನ ಚೂಸ್ ಮಾಡ್ತೀನಿ. ಓಕೆ, ಸೆಂಟರ್ ಚೂಸ್ ಮಾಡಿದ್ರೆ ನಮಗೆ 2 ಕಡೆ ಕ್ಲಿಯರ್ ಆಗ್ತಾ ಇದೆಯಾ? ಇಲ್ಲ, 2 ಕಡೆ ಕ್ಲಿಯರ್ ಆಗ್ತಾ ಇಲ್ಲ. ಒಂದು ಕಡೆ ಜಾಸ್ತಿ ಇದೆ, ಒಂದು ಕಡೆ ಕಮ್ಮಿ ಇದೆ. ಸೊ ನಾನೇನು ಮಾಡ್ತೀನಿ, ಇವಾಗ ಇದು ಮೇಯ್ನು ನೋಡ್ಕೊಳ್ಳಿ. ಇಲ್ಲಿ ಆಫ್ಸೆಟ್ ಮಾಡ್ತೀನಿ 2 mm, ಅಂದರೆ ಆಪೋಸಿಟ್ ಹೋಯ್ತು. ನಾನೇನು ಮಾಡ್ತೀನಿ, ಇದನ್ನ -2 ಅಂತ ಕೊಡ್ತೀನಿ. ಓಕೆ, ಇವಾಗ ಕರೆಕ್ಟಾಗಿ ಬಂದಿದೆಯಾ? ಇವಾಗ ಎಕ್ಸಾಕ್ಟಾಗಿ 0 ಮ್ಯಾಚ್ ಆಗಿದೆ. ಇಲ್ಲೊಂದು 3 mm ಕೊಡ್ತೀನಿ. ಓಕೆ, ಇವಾಗ 2 ಕಡೆನೂ ಈವನ್ ಆಗಿ ಬರ್ತಾ ಇದೆಯಾ? ಎಸ್, 2 ಕಡೆ ಈವನ್ ಆಗಿ ಬರ್ತಾ ಇದೆ. ಈ ಥರ ನೀವು ಕೂಡ ಆಫ್ಸೆಟ್ ಮಾಡಿ ಇದನ್ನ ಅಲೈನ್ಮೆಂಟ್ ಮಾಡ್ಕೋಬಹುದು. ನೆಕ್ಸ್ಟು ಎಕ್ಸ್ಟೆನ್ಷನ್ ಬೇಕು, 35 mm ಶಿಫ್ಟ್ ಮಾಡಿ ಬೋತ್ ಸೈಡ್ಸ್. ಇವಾಗ ಪಾರ್ಟಿಂದ ಹೊರಗಡೆ ಇದೆ ಟೂಲು. ನೆಕ್ಸ್ಟ್ ಓಕೆ ಕೊಡಿ. ಓಕೆ ಕೊಟ್ಟಿದ್ಮೇಲೆ ಲಿಂಕ್ಗೆ ಹೋಗ್ಬಿಟ್ಟು ನನ್ನ ಚೂಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಪಾರ್ಟ್ ಆಲ್ರೆಡಿ ಟೂಲು ಪಾರ್ಟಿಂದ ಹೊರಗಡೆ ಇದೆ, ಅದಕ್ಕೆ ಪಾರ್ಟ್ ಮೇಲೆ ಏನು ಪ್ಲಂಜ್ ಆಗಲ್ಲ. ಓಕೆ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಕಾಂಟೂರ್ ಕ್ರಿಯೇಟ್ ಆಯಿತು. ಓಕೆ, ನೆಕ್ಸ್ಟು ಸಾಲಿಡ್ ವೆರಿಫೈಗೆ ಹೋಗ್ಬಿಟ್ಟು ಎಕ್ಸಿಕ್ಯೂಟಲ್ಲಿ ಚೆಕ್ ಮಾಡಿ. ಓಕೆ, ಸರಿ.
ಓಕೆ, ಈಗ ರನ್ ಆಯಿತು. ರನ್ ಆದಮೇಲೆ ಎಕ್ಸಿಕ್ಯೂಟ್ ಮಾಡಿ ನೋಡಿ. ಓಕೆ, ನಿಮಗೆ ಪೇಸಿಂಗು ಕಂಪ್ಲೀಟ್ ಆಯಿತು. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮೆಟೀರಿಯಲ್ ಉಳಿತಾ ಇದೆ. ಏನಕ್ಕೆ ಅಂತಂದರೆ ಈ ಎರಡು ಕಡೆನೂ ಇನ್ನೂ ರಾ ಮೆಟೀರಿಯಲ್ 2M ಜಾಸ್ತಿ ಇದೆ, ಹಂಗಾಗಿ ಅದು ನಿಮಗೆ ಉಳಿತಾ ಇದೆ. ಅದನ್ನ ಇವಾಗ ವಾಲ್ ಕಟ್ ಕೊಟ್ಬಿಟ್ಟು ಯಾವ ಥರ ಕಟ್ ಮಾಡೋದು ಅದನ್ನ ನೋಡೋಣ. ಓಕೆ, ಈಗ ಪೇಸಿಂಗ್ ಆಯಿತು. ಪೇಸಿಂಗ್ ಆದಮೇಲೆ ನೆಕ್ಸ್ಟು ವಾಲ್. ಓಕೆ, ವಾಲ್ ಮಾಡಬೇಕಲ್ವಾ. ನೆಕ್ಸ್ಟು ಸಾಲಿಡ್ ಕೆಮ್ 2.5D ಪ್ರೊಫೈಲ್ಗೆ ಹೋಗ್ಬಿಟ್ಟು ನೋಡಿ, ಮ್ಯಾಕ್ 3 ಆಟೋಮೆಟಿಕಾಗಿ ಬಂತು, ಯಾಕಂದರೆ ನಾವು ಫಸ್ಟ್ ಒಂದು ಕಾಂಟೂರ್ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟು ನ್ಯೂನ ಸೆಲೆಕ್ಟ್ ಮಾಡಿಬಿಟ್ಟು ಈ ಕಾಂಟೂರ್ನ ಓಕೆ ಕೊಡಿ. ನೆಕ್ಸ್ಟು ಅದರ ಆಪೋಸಿಟ್ ಸೈಡ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಕಾಂಟೂರು ಸೆಲೆಕ್ಟ್ ಆಯಿತು. ಓಕೆನಾ, ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಕೊಟ್ಬಿಟ್ಟು ಇಲ್ಲಿ ಟೂಲ್ಗೆ ಹೋಗ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಯಾವುದೇ ಕಟ್ರ್ ಇದೆಯಾ? ಕಟ್ರ್ ಯಾವುದೂ ಇಲ್ಲ. ಈಗ ಹೊಸ ಕಟ್ರ್ ಸೆಲೆಕ್ಟ್ ಮಾಡೋಣ. ಓಕೆ, ಹೋಗ್ಬಿಟ್ಟು ಇಲ್ಲಿ ಏನು ಮಾಡಿ, ಒಂದು 16 ಎಂಡ್ ಮಿಲ್ ಹಾಕಿ, ಯಾಕಂದರೆ ಪರ್ ಸೈಡ್ 2M ಸ್ಟಾಕ್ ಇದೆ. 16 ಕಟ್ರ್ ಹಾಕಿ, ಡೆಪ್ತ್ ಬಂದ್ಬಿಟ್ಟು ಒಂದು 35mm ಫ್ಲೂಟ್ ಲೆಂತ್ ಕೊಡಿ. ಕೊಟ್ಬಿಟ್ಟು ಓವರಾಲ್ ಲೆಂತ್ ಒಂದು 8 ಇರಲಿ. ಓಕೆನಾ, 16 ಎಂಡ್ ಮಿಲ್. ಓಕೆನಾ, ಓಕೆ ಕೊಟ್ಬಿಟ್ಟು ಡೇಟಾ ಸೆಟ್ ಮಾಡಿ. ಇಲ್ಲಿ 1600 ಒಂದು 200 ಫೀಡ್ ಕೊಡಿ. ಝೆಡ್ ಡೆಪ್ತ್ ಬಂದ್ಬಿಟ್ಟು ಒಂದು 3000 ಕೊಡಿ. ಕೊಟ್ಬಿಟ್ಟು ಲೆವೆಲ್ಗೆ ಹೋಗ್ಬಿಟ್ಟು ಅಪ್ಪರ್ ಲೆವೆಲ್ ಈ ಪೇಸ್ನ ಸೆಲೆಕ್ಟ್ ಮಾಡಿ, ಯಾಕಂದರೆ ನಾವು ಆಲ್ರೆಡಿ ಪೇಸ್ಟ್ ಮಾಡಿದ್ದೀವಿ. ಓಕೆನಾ, ನೆಕ್ಸ್ಟ್ ಪ್ರೊಫೈಲ್ ಬಂದ್ಬಿಟ್ಟು ನನಗೆ ಅಪ್ ಟು ಇಲ್ಲಿವರೆಗೆ ಮಿಷನಿಂಗ್ ಆಗಬೇಕು. ಏನಕ್ಕೆ ಅಂತಂದರೆ ಅದ್ರ ಕೆಳಗಡೆ ನಾನು ಬಂದ್ಬಿಟ್ಟು ವೈಸೆಲ್ ಕ್ಲಾ ಮಾಡಿದ್ದೀನಿ. ಓಕೆ, ನೀವು ಏನಾದರೂ ಅದಕ್ಕೆ ಮೇಲೆ ಕೆಳಗಡೆ ಕೊಟ್ಬಿಟ್ರೆ ವೈಸ್ ಎಲ್ಲ ಮಿಲ್ಲಾಗಿ ಹೋಗುತ್ತೆ. ಅದನ್ನು ಮಾತ್ರ ನೀವು ನೋಡ್ಕೊಳ್ಳಿ. ಓಕೆನಾ, ನಾನೇನು ಮಾಡ್ತೀನಿ, ಬೇಡ ಅದಕ್ಕಿಲ್ಲ, ಈ ಸೈಡು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, 35mm. ಓಕೆನಾ, ನೆಕ್ಸ್ಟು ಟೆಕ್ನಾಲಜಿಗೆ ಹೋಗ್ಬಿಟ್ಟು ಈಕ್ವಲ್ ಸ್ಟೆಪ್ ಡೌನ್. ಎಷ್ಟು mm ಕೊಡ್ತೀರಾ? 5mm ಡೆಪ್ತ್ ಆಫ್ ಕೊಟ್ಕೊಡಿ. ಕೊಟ್ಬಿಟ್ಟು ಜಾಮೆಟ್ರಿಗೆ ಹೋಗ್ಬಿಟ್ಟು ಕಾಂಟೂರ್ ಕರೆಕ್ಟ್ ಆಗಿದೆಯಲ್ವಾ ಅಂತ ನೋಡಿ. ಒಂದು ಕಾಂಟೂರ್ ಕರೆಕ್ಟ್ ಆಗಿದೆ, ಸೆಕೆಂಡ್ ಕಾಂಟೂರ್ ಕರೆಕ್ಟ್ ಆಗಿಲ್ಲ. ಸೊ ಸೆಕೆಂಡ್ ಕಾಂಟೂರ್ನ ರಿವರ್ಸ್ ಮಾಡಿಬಿಟ್ಟು ಒಂದು 10mm ಹೊರಗಡೆಯಿಂದ ಮರದರ ಕೊಡಿ. ಒಂದು 12mm ಕೊಡಿ, ಯಾಕಂದರೆ ಸೇಫ್ಟಿ ಸೈಡ್ ಇರಲಿ. ಓಕೆ, ಕೊಟ್ಟಿದ್ಮೇಲೆ ಇದು ಒಂದು ಕಾಂಟೂರ್ ತಗೊಂಡಾಯ್ತು. ನೆಕ್ಸ್ಟ್ ಇದಕ್ಕೂ ಮಾಡಬೇಕಲ್ವಾ, ಅದಕ್ಕೆ ಏನು ಮಾಡಿ, ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಅಪ್ಲೈ ಟು ಆಲ್ ಓಪನ್ ಚೈನ್ಸ್. ಇದನ್ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಎಲ್ಲ ಚೈನ್ಸ್ಗೂ ಇದು ಅಪ್ಲೈ ಆಗುತ್ತೆ. ಓಕೆನಾ, ಅಪ್ಲೈ ಆದಮೇಲೆ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಕಾಮನ್ ಚೈನ್ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಡೈರೆಕ್ಟಾಗಿ ಫಿನಿಶ್ ಮಾಡ್ತಾ ಇದ್ದೀವಿ. ಇದು ಟ್ರಯಲ್ ಪರ್ಪಸ್ಗೋಸ್ಕರ. ಬಟ್ ನಾವು ಮೆಷಿನಿಂಗ್ ಪಾರ್ಟ್ ಮಾಡಬೇಕಂದ್ರೆ ರಪ್ಪಿಂಗ್ ಮಾಡಿ ಫಿನಿಶಿಂಗ್ ಮಾಡಬೇಕು. ಓಕೆ, ನೆಕ್ಸ್ಟು ಲಿಂಕಿಗೆ ಹೋಗ್ಬಿಟ್ಟು ನನ್ನ ಸೆಲೆಕ್ಟ್ ಮಾಡಿ, ಯಾಕಂದರೆ ಟೂಲ್ ಬಂದ್ಬಿಟ್ಟು ಪಾರ್ಟಿಂದ ಹೊರಗಡೆ ಇದೆ. ಓಕೆನಾ, ನೆಕ್ಸ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ನೋಡಿ, ಎರಡು ಕಡೆನೂ ನಿಮಗೆ ಪಾತ್ ಕ್ರಿಯೇಟ್ ಆಯಿತು. ಇದರಲ್ಲಿ ಎಲ್ಲ ಟೈಮು ಬಂದ್ಬಿಟ್ಟು ಟೂಲ್ ಮೇಲೆ ಹೋಗಿ ಬರ್ತಾ ಇದೆ. ಇದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಹೋಗ್ಬಿಟ್ಟು ದ ಲೆವೆಲ್ ಆಫ್ ಕರೆಂಟ್ ಪಾತ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಬೇಡ ಸೇಫ್ಟಿ ಡಿಸ್ಟೆನ್ಸ್ ಫ್ರಮ್ ಅಪ್ಪರ್ ಲೆವೆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಕೊಡಿ. ಇವಾಗ ನೋಡಿ, ಎವ್ರಿ ಟೈಮು ಮೇಲೆ ಹೋಗಲ್ಲ, ಜಸ್ಟ್ 2mm ಮೇಲೆ ಹೋಗುತ್ತೆ ಪಾತ್. ಇದು ಮಾಡೋದು, ಇದು ಏನಕ್ಕೆ ಅಂತಂದರೆ ಸೈಕಲ್ ಟೈಮ್ ಜಾಸ್ತಿ ಆಗುತ್ತೆ. ಎವ್ರಿ ಟೈಮ್ ಮೇಲೆ ಹೋಗಿ ಬಂದಾಗ ಸೈಕಲ್ ಟೈಮ್ ಜಾಸ್ತಿ ಆಗುತ್ತೆ. ಈ ಥರ ಕೇಸಸಲ್ಲಿ ನಾವು ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಸೈಕಲ್ ಟೈಮ್ ಕಮ್ಮಿ ಮಾಡ್ಬೋದು. ಓಕೆ, ಇವಾಗ ಸಿಮ್ಯುಲೇಟ್ ಮಾಡಿ ನೋಡೋಣ. ನೋಡಿ ಸ್ಟೆಪ್ ಬೈ ಸ್ಟೆಪ್ ಓಡ್ತಾ ಇದೆಯಾ? ಓಕೆ, ಇವಾಗ ಮುಗೀತು. ಸಿಮ್ಯುಲೇಟ್ ಮಾಡಿ ನೋಡಿ ಕ್ಲಿಯರ್ ಆಗಿದೆಯಾ? ನೆಕ್ಸ್ಟ್ ಅದರ ಆಪೋಸಿಟ್ ಸೈಡ್ ನೋಡಿ, ಕ್ಲಿಯರ್ ಆಗಿದೆಯಾ? ಇವಾಗ ಕ್ಲಿಯರ್ ಆಯಿತು.
ನೆಕ್ಸ್ಟ್ ಈ ಸ್ಟೆಪ್ ಡೌನ್ ಇದೆಯಲ್ಲ, ಈ ಸ್ಟೆಪ್ ಡೌನ್ ಯಾವ ತರ ಮಾಡೋದು ಅದ್ರ ಬಗ್ಗೆ ಫಸ್ಟ್ ನೋಡೋಣ. ಸ್ಟೆಪ್ ಡೌನ್ ಮಾಡೋದಕ್ಕೆ ಅಗೈನ್ ಪ್ರೊಫೈಲ್ ಕಾಂಟೂರ್ಗೆ ಹೋಗಿ, ಪ್ರೊಫೈಲ್ ಕಾಂಟೂರ್ಗೆ ಹೋಗ್ಬಿಟ್ಟು ನ್ಯೂ ಹೋಗ್ಬಿಟ್ಟು ಈ ಸ್ಟೆಪ್ ಡೌನ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆಯ್ತಾ? ಓಕೆ. ಓಕೆ ಕೊಟ್ಟಿದ್ಮೇಲೆ ಇಲ್ಲಿ ಓಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ಚೆಕ್ ಮಾಡಿ ಎಷ್ಟು ರೇಡಿಯಸ್ ಇದೆ ಅಂತ. ರೇಡಿಯಸ್ 6 mm ಇದೆ. ನೀವು ಮ್ಯಾಕ್ಸಿಮಮ್ 12 mm ಎಂಡ್ ವರೆಗೂ ಹಾಕ್ಬೋದು. ನಾನೇನು ಮಾಡ್ತೀನಿ, ಒಂದು 12 mm ಕಟ್ರ್ ಸೆಲೆಕ್ಟ್ ಮಾಡ್ತೀನಿ. ಟೂಲ್ಗೆ ಹೋಗಿ ಸೆಲೆಕ್ಟ್ 12 mm ಕಟ್ಟರ್. ಓಕೆ, 12 ಕಟ್ಟರ್ ಕೊಟ್ಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಡೇಟಾಗೆ ಹೋಗ್ಬಿಟ್ಟು ಇಲ್ಲಿ RPM ಸೆಟ್ ಮಾಡಿ. 1000 ಸ್ಪೀಡಲ್ಲಿ ಓಡಬೇಕು. Z ಸ್ಪೀಡು ಒಂದು 3000 ಅದು ಕೊಡಿ. ಓಕೆನಾ? ಕೊಟ್ಬಿಟ್ಟು ಲೆವೆಲ್ಸ್ ಅಪ್ಪರ್ ಲೆವೆಲ್ನ ಪಿಕ್ ಮಾಡಿ 0. ಓಕೆ. ನೆಕ್ಸ್ಟ್ ಪ್ರೊಫೈಲ್ ಡೆಪ್ತ್ ನಾನೇನು ಮಾಡ್ತೀನಿ, ಅಪ್ ಟು ಕಟ್ರಲ್ಲಿ ಇದುವರೆಗೆ ಫಿನಿಶ್ ಮಾಡ್ತೀನಿ. ನೆಕ್ಸ್ಟ್ ಇರೋದನ್ನ ಬಾಲ್ ನೋಸಲ್ಲಿ ಫಿನಿಶ್ ಮಾಡಬೇಕು. ಓಕೆನಾ? ಇವಾಗ ನಾನು ಲೋಯರ್ ಲೆವೆಲ್ ಪಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಟೆಕ್ನಾಲಜಿಗೆ ಹೋಗಿ, ಟೆಕ್ನಾಲಜಿಯಲ್ಲಿ ಈಕ್ವಲ್ ಸ್ಟೆಪ್ ಡೌನ್ ಕೊಡಿ. ಈಕ್ವಲ್ ಸ್ಟೆಪ್ ಡೌನ್ ಕೊಟ್ಬಿಟ್ಟು 0.5 ಡೆಪ್ತ್ ಆಫ್ ಕಟ್ ಕೊಟ್ಬಿಟ್ಟು ಕಾಂಪನ್ಸೇಷನ್ ಕೊಡಿ. ಕೊಟ್ಬಿಟ್ಟು ಜಾಮೆಟ್ರಿಗೆ ಹೋಗಿ, ಜಾಮೆಟ್ರಿಗೆ ಹೋಗ್ಬಿಟ್ಟು ನೀವು ಮಾಡಿದ ಕಾಂಟೂರು ಕರೆಕ್ಟಾಗಿ ಓಡ್ತಾ ಇದೆ ಅಂತ ಚೆಕ್ ಮಾಡಿ. ಕರೆಕ್ಟಾಗೇ ಇದೆ. ಬರೀ ಎಕ್ಸ್ಟೆನ್ಷನ್ ಮಾತ್ರ ಒಂದು 10 mm ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಎಕ್ಸ್ಟೆನ್ಷನ್ ಬಂತಾ? ಓಕೆ. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಲಿಂಕ್ಗೆ ಹೋಗಿ, ಲಿಂಕ್ಗೆ ಹೋಗ್ಬಿಟ್ಟು ಜಸ್ಟ್ ನನ್ ಅಂತ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಕೊಡಿ. ಓಕೆನಾ? ಇವಾಗ ನೋಡಿ ನಿಮಗೆ ಸ್ಟೆಪ್ ಡೌನು ರನ್ ಆಗಿದೆ. ಕರೆಕ್ಟಾಗಿ ಬಂದಿದೆಯಾ ಅಲ್ವಾ ಅಂತ ನೋಡೋಣ. ಓಕೆ, ಇವಾಗ ರನ್ ಮಾಡಿ ನೋಡಿ. ಸ್ಟೆಪ್ ಡೌನ್ ಏನಾಗ್ತಾ ಇದೆ, ಇದು ಒಳಗಡೆ ಹೋಗ್ಬಿಟ್ಟು ರನ್ ಆಗ್ತಿದೆ. ಡೈರೆಕ್ಟ್ ಆಗಿ ಒಳಗಡೆ ಹೋದ್ರೆ ಏನಾಗುತ್ತೆ, ನಮಗೆ ಕಟ್ರು ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಏನ್ ಮಾಡಬೇಕು, ನೀವು ಇಲ್ಲಿರೋ ಮೆಟೀರಿಯಲ್ನು ರಿಮೂವ್ ಮಾಡಬೇಕು. ಅದಕ್ಕೆ ಏನ್ ಮಾಡಬೇಕು, ಇದೇ ಕಾಂಟೂರಲ್ಲಿ ಟೆಕ್ನಾಲಜಿಗೆ ಹೋಗಿ, ಟೆಕ್ನಾಲಜಿಗೆ ಹೋಗ್ಬಿಟ್ಟು ಜಾಮೆಟ್ರಿಯಲ್ಲಿ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ, ಆಫ್ಸೆಟ್ ಅಂತ ಒಂದು ಆಪ್ಷನ್ ಇದೆ. ನೀವು ಇದನ್ನ ಕ್ಲಿಕ್ ಮಾಡಕ್ ಮುಂಚೆ ಒನ್ ಟೈಮು ಇಲ್ಲಿಂದ ಈ ಪೇಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಡಿಸ್ಟೆನ್ಸು ಈ ಪೇಸಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಬಿಟ್ಟು 9.25 ಅಂತ ಬಂದಿದೆ. ನಾನು ಇದನ್ನ ಏನು ಮಾಡ್ತೀನಿ, ಒಂದು 9 mm ಮೂವ್ ಮಾಡ್ಕೊಳ್ತೀನಿ, ಆಫ್ಸೆಟ್ ಮಾಡ್ತೀನಿ. 9 mm ಆಫ್ಸೆಟ್ ಮಾಡಿದ್ರೆ ಎಲ್ಲಿ ಬರ್ತಾ ಇದೆ ಕಟ್ಟರ್ ನೋಡಿ, ಈ ಪೊಸಿಷನ್ ಇಂದ ಇಲ್ಲಿಗೆ ಬರ್ತಾ ಇದೆ. ಇವಾಗ ಓಕೆ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇವಾಗ ಸಿಮ್ಯುಲೇಟ್ ಮಾಡಿ ನೋಡಿ. ಆದರೂ ಕೂಡ ನಿಮಗೆ ಸ್ವಲ್ಪ ಮೆಟೀರಿಯಲ್ ಉಳಿತಾ ಇದೆ. ಸೊ ನೀವೇನ್ ಮಾಡಬೇಕು, 9 mm ಕೊಟ್ಟಿರೋದನ್ನ ಒಂದು 10.5 mm ಕೊಡಿ. ಓಕೆ, ಕೊಟ್ಬಿಟ್ಟು ಅಗೈನ್ ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇವಾಗ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಜನರೇಟ್ ಮಾಡಿ ನೋಡಿ. ಇವಾಗ ನೋಡಿ, ಇವಾಗ ಕರೆಕ್ಟಾಗಿ ಕ್ಲಿಯರ್ ಆಗ್ತಾ ಇದೆ. ಓಕೆನಾ? ನೋಡಿ, ಕರೆಕ್ಟಾಗಿ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಸೇವ್ ಅಂಡ್ ಕಾಪಿ. ಇದೇ ಕಾಂಟೂರ್ನ ಸೇವ್ ಆಗಬೇಕು, ಕಾಪಿ ಆಗಬೇಕು. ಸೇವ್ ಅಂಡ್ ಕಾಪಿ ಕೊಟ್ರೆ ಆಟೋಮೆಟಿಕ್ ಆಗಿ ಇನ್ನೊಂದು ಕಾಪಿ ಓಪನ್ ಆಯಿತು. ಇದರಲ್ಲಿ ಏನು ಮಾಡಬೇಕು, ಈ 10.5 ಏನು ಕೊಟ್ಟಿದ್ರಲ್ಲ ಅದನ್ನ 0 ಮಾಡ್ಕೊಳ್ಳಿ. 0 ಮಾಡ್ಕೊಂಬಿಟ್ಟು ಓಕೆ ಅಂತ ಕೊಡಿ. ಓಕೆ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಕೊಟ್ಬಿಟ್ಟು
ಇವಾಗ ನೋಡಿ ನಿಮಗೆ ಆಗ್ತಿದೆಯಾ? ಇವಾಗ ಫಿನಿಶ್ ಆಗಿ ಹೋಯ್ತು. ಇದೇ ತರ ನಾವು ಆಫ್ಸೆಟ್ ಮಾಡಿ ಕೂಡ ನಮ್ಮ ಕಾಂಟೂರ್ನ ಫಿನಿಶ್ ಮಾಡಬಹುದು. ಇವಾಗ ಈ ಸ್ಟೆಪ್ ವರೆಗೆ ಫಿನಿಶ್ ಆಗಿ ಹೋಯ್ತು. ನೆಕ್ಸ್ಟ್ ಕೆಳಗಡೆ ರೇಡಿಯಸ್ ಫಿನಿಶ್ ಮಾಡಬೇಕು. ಅದು ಹೇಗೆ ಮಾಡೋದು ಅದನ್ನ ನೋಡೋಣ. ಓಕೆ, ನೆಕ್ಸ್ಟ್ ಈ 2 ಕಾಂಟೂರ್ ಆದ್ಮೇಲೆ ಮತ್ತೆ ಅಗೈನ್ ಇದನ್ನ ಕಾಪಿ ಮಾಡಿ, ಕಾಪಿ ಇಲ್ಲೇ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಜಾಮೆಟ್ರಿಯಲ್ಲಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಇದು 0 ಕಾರ್ನರೇ ಇದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಟೂಲ್ ಎಲ್ಲ ಸೇಮ್. ಅಪ್ಪರ್ ಲೆವೆಲ್ ಆಲ್ರೆಡಿ ಇಲ್ಲಿವರೆಗೆ ರನ್ ಆಗಿದೆ, ಅದನ್ನ ಪಿಕ್ ಮಾಡಿ. ಇದು ಅಪ್ಪರ್ ಲೆವೆಲ್. ನೆಕ್ಸ್ಟ್ ಪ್ರೊಫೈಲ್ ಡೆಪ್ತ್ ಇಲ್ಲಿವರೆಗೆ ಸೆಲೆಕ್ಟ್ ಮಾಡಿ. 6 mm ಇದೆ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಜಿಯೋಮೆಟ್ರಿ ಕರೆಕ್ಟ್ ಆಗಿದೆಯಲ್ಲ ಅಂತ ನೋಡಿ. ಕರೆಕ್ಟ್ ಆಗಿದೆ. ಎಕ್ಸ್ಟೆನ್ಷನ್ ಮಾತ್ರ ಒಂದು 10 mm ಕೊಡಿ. ಓಕೆ, ನೆಕ್ಸ್ಟ್ ಲಿಂಕ್ ನನ್ನ ಇರಲಿ. ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇವಾಗ ಕ್ಯಾಲ್ಕುಲೇಟ್ ಆಯಿತು. ನೆಕ್ಸ್ಟ್ ಸಿಮ್ಯುಲೇಷನ್ ಹೋಗ್ಬಿಟ್ಟು ನೋಡಿ. ಸಿಮ್ಯುಲೇಷನ್ ಅಲ್ಲಿ ನೋಡಿ ಕೆಳಗಡೆ ರನ್ ಆಗ್ತಿದ್ಯಾ? ಸೇಮ್ ಇದೇ ಕಾಂಟೂರ್ನ ಸೇವ್ ಅಂಡ್ ಕಾಪಿ ಮಾಡ್ಬಿಟ್ಟು ಅಗೇನ್ ಏನ್ ಮಾಡಬೇಕು? ಆಫ್ಸೆಟ್ ಮಾಡಬೇಕು. ನಾನೊಂದು 5 mm ಆಫ್ಸೆಟ್ ಮಾಡ್ಕೊಳ್ತೀನಿ. ಆಫ್ಸೆಟ್ ಮಾಡ್ಬಿಟ್ಟು ಅಗೇನ್ ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ, ಇವಾಗ ನೋಡಿ ಎಕ್ಸ್ಟ್ರಾ ಉಳಿದಿರೋ ಮೆಟೀರಿಯಲ್ ಎಲ್ಲ ಕಟ್ ಆಗಿ ಹೋಗುತ್ತೆ. ನೋಡಿ, ನಾನು ಚಿಕ್ಕ ಕಟ್ಟರ್ ಹಾಕಿರೋದಕ್ಕೆ ಅಲ್ಲಿ ಮೆಟೀರಿಯಲ್ ಉಳಿತಾ ಇದೆ. ನೀವು ಬಂದ್ಬಿಟ್ಟು ದೊಡ್ಡ ಕಟ್ಟರ್ ಹಾಕೊಬಹುದು. ದೊಡ್ಡ ಕಟ್ಟರ್ ಹಾಕೊಂಡ್ರೆ ನಿಮಗೆ ಮೆಟೀರಿಯಲ್ ಏನು ಉಳಿಯಲ್ಲ. ಓಕೆನಾ? ನೀವು ಯಾವ ತರ ಸ್ಲಾಟ್ ಎಷ್ಟು ವಿತ್ ಅದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಟ್ಟರ್ನ ಚೂಸ್ ಮಾಡ್ಕೋಬಹುದು. ಆಮೇಲೆ ಬೇಕಾದ್ರೆ ರೆಸ್ಟ್ ಫಿನಿಶ್ ಮಾಡ್ಕೋಬಹುದು. ಓಕೆ, ಇವಾಗ ಸ್ಟೆಪ್ ಡೌನ್ ಮಾಡಿದೀವಿ. ನೆಕ್ಸ್ಟ್ ಬಾಲ್ ನೌಸ್ ಇಟ್ಕೊಂಡ್ಬಿಟ್ಟು ಫಿನಿಶ್ ಮಾಡಬೇಕು. ಅದು ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.